ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಒಂದು ಶುಭಾಶಯ, ಒಂದು ಫೋನ್ ಕರೆ, ಒಂದು ಕಾರು, ಒಂದು ಬೆಟ್ಟ, 4 ಸ್ನೇಹಿತರು. ಆದರೆ ಕೆಲವೇ ಗಂಟೆಗಳ ನಂತರ 19 ವರ್ಷದ ಯುವತಿ ಈಸ್ ನೋ ಮೋರ್. ಶಿ ಈಸ್ ಡೆಡ್. ರಾತ್ರಿ 11ರ ಸುಮಾರಿಗೆ ಮನೆಯವರಿಗೆ ಬಂದಿದ್ದು ಶಾಕಿಂಗ್ ಸುದ್ದಿ. ಮಗಳು ಅಪಘಾತದಲ್ಲಿ ಮೃತಪಟ್ಟಿದ್ದಾಳೆ. ಪೊಲೀಸರ ಪ್ರಾಥಮಿಕ ಮಾಹಿತಿ ರಸ್ತೆ ಅಪಘಾತ. ಆದರೆ ತಾಯಿಯ ಆರೋಪ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿಬಿಟ್ಟಿದೆ. ನನ್ನ ಮಗಳು ಅಪಘಾತದಲ್ಲಿ ಸತ್ತಿಲ್ಲ, ಅವಳನ್ನ ಕೊಲೆ ಮಾಡಿದ್ದಾರೆ. ಹಾಗಾದ್ರೆ ಹುಟ್ಟುಹಬ್ಬ ಆಚರಣೆಗೆ ಹೊರಟಿದ್ದ ಆ ಕಾರಿನೊಳಗೆ ನಿಜಕ್ಕೂ ಏನಾಯ್ತು? ಯಾಕೆ ಅಪಘಾತ ನಡೆದ ಕೆಲ ಗಂಟೆಗಳ ನಂತರವೇ ಕುಟುಂಬಕ್ಕೆ ಮಾಹಿತಿ ತಲುಪಿತ್ತು? ಕಾರಿನಲ್ಲಿದ್ದ 3 ಮಾತ್ರ ಹೇಗೆ ಬದುಕುಳಿದ್ರು? ನವೀನ ಅನ್ನೋ ಹೆಣ್ಣು ಮಗಳು ಮಾತ್ರ ಸ್ಪಾಟಲ್ಲೇ ಮೃತಪಟ್ಟಿದ್ದು ಹೇಗೆ? ಇದು ಮಂಡ್ಯದ 19 ವರ್ಷದ ನವೀನ ಸಾವಿನ ಹಿಂದೆ ಅಡಗಿರುವ ನಿಗೂಢ ಕತೆ. ಈ ಸ್ಟೋರಿಯ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಡ್ಯ ಜಿಲ್ಲೆಯ ಹೊನ್ನೆಮಡು ಗ್ರಾಮದ 19 ವರ್ಷದ ನವೀನ. ಸಣ್ಣ ಕುಟುಂಬ, ದೊಡ್ಡ ಕನಸುಗಳು. ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅಂತ ಆಸೆಯಿಂದ ಮಂಡ್ಯ ನಗರದ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ಲು ನವೀನ. ಕೆಲಸದ ಅನುಕೂಲಕ್ಕಾಗಿ ಪಿಜಿಯಲ್ಲಿ ವಾಸವಾಗಿದ್ಲು. ಪ್ರತಿ ತಿಂಗಳು ಸಂಬಳದ ಒಂದು ಭಾಗವನ್ನ ಮನೆಗೆ ಕಳಿಸ್ತಿದ್ಲು. ಹೆತ್ತವರ ಕನಸು, ಮಗಳ ಭವಿಷ್ಯ ಎಲ್ಲವೂ ನಿಧಾನವಾಗಿ ಸಾಕ್ತಿತ್ತು. ಆದ್ರೆ ಒಂದು ಫೋನ್ ಕಾಲ್ ಆಕೆಯ ಬದುಕನ್ನೇ ಬದಲಿಸಿಬಿಟ್ಟಿತ್ತು. ಅವತ್ತು ಬೆಳಗ್ಗೆ ಪಿಜಿಯಿಂದ ಸುಮಾರು 7 ಗಂಟೆಗೆ ಹೊರಟ ನವೀನ ಹಣ್ಣಿನ ಅಂಗಡಿಗೆ ಹೋಗಿದ್ಲು. ಸಂಜೆ 3 ಗಂಟೆಗೆ ವಾಪಸ್ ಪಿಜಿಗೆ ಬಂದಿದ್ಲು. ಆಕೆ ಮಲಗಿದ್ದಾಗ 14 ಮಿಸ್ ಕಾಲ್ಗಳು ಬಂದಿದ್ವು. ಸಂಜೆ 5 ಗಂಟೆ ಸುಮಾರಿಗೆ ಪಿಜಿ ಮಾಲೀಕರಿಗೆ ನಾನಿವತ್ತು ಬರೋದಿಲ್ಲ, ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ಆದ್ರೆ ಅವಳು ಪರಲೋಕಕ್ಕೆ ಹೋಗ್ತಾಳೆ ಅನ್ನೋದು ಆ ಕ್ಷಣಕ್ಕೆ ಪಿಜಿ ಮಾಲೀಕರಿಗೂ ಗೊತ್ತಾಗ್ಲಿಲ್ಲ. ಪಿಜಿಯಿಂದ ಹೊರಟ ಆಕೆ ತನ್ನ ಸ್ನೇಹಿತರಾದ ಅಶ್ವಿನಿ, ವಿಷ್ಣು ಹಾಗೂ ಶಿವಕುಮಾರ್ ಇದ್ದ ಕಾರನ್ನ ಏರಿದ್ಲು. ಬರ್ತ್ಡೇ ಪಾರ್ಟಿ ಕೊಮ್ಮೇರಹಳ್ಳಿ ಬೆಟ್ಟದ ಕಡೆಗೆ ಕಾರು ಹೊರಟಿತ್ತು. 2 ಹುಡುಗರು, 2 ಹುಡುಗಿಯರು. ಕಾರಿನಲ್ಲಿದ್ದವರ ಪೈಕಿ ಅಶ್ವಿನಿ ಹಾಗೂ ವಿಷ್ಣು ಪ್ರೇಮಿಗಳು. ಈ ಹುಡುಗಿ ನವೀನ, ಅಶ್ವಿನಿಯ ಗೆಳತಿ. 4 ಬರ್ತ್ಡೇ ಪಾರ್ಟಿ ಆಚರಿಸೋಕೆ ಹೊರಟಿದ್ರು. ಸ್ಟೇರಿಂಗ್ ಹಿಡಿದು ಕೂತಿದ್ದವನು ಶಿವಕುಮಾರ. ಕಾರು ಕೊಮ್ಮೇರಹಳ್ಳಿ ಬೆಟ್ಟದ ಕಡೆಗೆ ಹೋಗ್ತಿತ್ತು. ಕಾರಿನೊಳಗೆ ಜಾಲಿ ಪೋಲಿ ಮಾತುಗಳು. ಸೆಲ್ಫಿ ಕ್ಲಿಕ್ಕಿಸಿಕೊಂಡು ತಮಾಷೆ ಮಾಡಿಕೊಂಡು ಹೊರಟ ಸ್ನೇಹಿತರಿದ್ದ ಕಾರು ಬೆಟ್ಟದ ಕಡೆಗೆ ಸ್ಪೀಡಾಗಿ ಓಡ್ತಿತ್ತು. ಆದ್ರೆ ವಾಪಸ್ ಬರುವಾಗ ಕಾರಿಗೆ ಅಪಘಾತ. ನವೀನ ಸ್ಪಾಟ್ ಔಟ್. 3 ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಚಾವ್. ಎಸ್, ಇಳಿ ಸಂಜೆಯ ಸಮಯ. ಬೆಟ್ಟದಲ್ಲಿ ಬರ್ತ್ಡೇ ಪಾರ್ಟಿ ಆಚರಿಸಿಕೊಂಡು ಹಿಂದಿರುಗುವ ವೇಳೆ ಕಾರು ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿತ್ತು. ಅಲ್ಲಿಯೇ ನವೀನ ಉಸಿರು ನಿಲ್ಲಿಸಿದ್ಲು. ಉಳಿದ 3 ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಇದು ಎಲ್ರಿಗೂ ಗೊತ್ತಿರೋ ಸ್ಟೋರಿ. ಇಲ್ಲಿಯವರೆಗೆ ಇದು ಸಾಮಾನ್ಯ ರಸ್ತೆ ಅಪಘಾತದ ಕಥೆಯಂತೆ ಕಾಣುತ್ತೆ. ಆದ್ರೆ ಮುಂದೆ ನಡೆದ ಘಟನೆಗಳು ಒಂದು ಆಕ್ಸಿಡೆಂಟ್ ಸ್ಟೋರಿಯನ್ನ ಕ್ರೈಮ್ ಮಿಸ್ಟರಿಯಾಗಿ ಬದಲಿಸಿಬಿಟ್ವು. ನವೀನಾಳ ತಾಯಿ ಎದೆ ಹಿಡಿದುಕೊಂಡು ಪೊಲೀಸ್ ಠಾಣೆಗೆ ದೌಡಾಯಿಸಿ ಬಂದಿದ್ರು. ಇದು ಅಪಘಾತ ಅಲ್ಲ, ಕೊಲೆ
ಅಂತ ಚೀರಿದ್ರು. ಸಂಜೆ ಅಪಘಾತ ನಡೆದಿದ್ರು ರಾತ್ರಿ 11 ಗಂಟೆ ತನಕ ನಮ್ಗೆ ಯಾಕೆ ಮಾಹಿತಿ ಕೊಡ್ಲಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ರಷ್ಟೇ. ಉಳಿದ 3 ಬಳಿ ಉತ್ತರವಿಲ್ಲ. ಪೊಲೀಸರಿಗೂ ಈ ಪ್ರಶ್ನೆ ತಲೆ ಕೊರೆಯತೊಡಗಿತ್ತು. ಈ ಒಂದು ಪ್ರಶ್ನೆ ಈ ಕ್ಷಣಕ್ಕೂ ಉತ್ತರಕ್ಕಾಗಿ ಕಾಯುತ್ತಲೇ ಇದೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 364/2026 FIR ಮಾಡಲಾಯಿತು. ದೂರಿನಲ್ಲಿ ಗಂಭೀರ ಆರೋಪಗಳಿದ್ವು. ಕುಟುಂಬ ನೀಡಿರೋ ದೂರಿನ ಪ್ರಕಾರ ಹುಟ್ಟುಹಬ್ಬ ಆಚರಣೆ ಅನ್ನೋದೇ ಒಂದು ನೆಪ. ಅಂದಾಗೆ ವಿಷ್ಣು ಮತ್ತು ಅಶ್ವಿನಿ ಇಬ್ಬರು ಜೋಡಿ ಹಕ್ಕಿಗಳು. ನವೀನಾಳ ಮೇಲೆ ಕಣ್ಣಾಕಿದ್ದ ಶಿವಕುಮಾರ ಅಶ್ವಿನಿ ಮೂಲಕವೇ ಅವಳನ್ನ ಬುಟ್ಟಿಗೆ ಕೆಡವಿಕೊಳ್ಳೋಕೆ ಪ್ಲಾನ್ ಮಾಡಿದ್ದ. ಇದಕ್ಕೆ ವಿಷ್ಣು ಕೂಡ ಸಾಥ್ ನೀಡಿದ್ದ. ಆದ್ರೆ ಹೆತ್ತವರನ್ನ ಚೆನ್ನಾಗಿಡ್ಬೇಕು ಅನ್ನೋ ಕನಸು ಕಟ್ಟಿಕೊಂಡಿದ್ದ ನವೀನ ನೋ ಅಂದಿದ್ಲು. ಪ್ರೀತಿ ಗೀತಿ ಎಲ್ಲ ನನ್ನಂತವಳಿಗಲ್ಲ ಅಂತೇಳಿದ್ಲು. ಶಿವಕುಮಾರ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಇದೆಲ್ಲವೂ ಒಂದು ಅಧ್ಯಾಯವಾದ್ರೆ ಮುಂದಿನ ಅಧ್ಯಾಯದಲ್ಲೇ ಬರ್ತ್ಡೇ ಆಚರಣೆ ಬಂದಿತ್ತು. ಕುಟುಂಬದವರು ಆರೋಪಿಸುತ್ತಿರುವ ಪ್ರಕಾರ ಆ ದಿನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಲಾಗಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಆಕೆ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕೊಂದ ಬಳಿಕ ಅದನ್ನ ರಸ್ತೆ ಅಪಘಾತ ಅಂತ ಬಿಂಬಿಸೋ ಸಲುವಾಗಿ ಆಕೆಯ ಮೃತ ದೇಹವನ್ನ ಕಾರಿನ ಮುಂಭಾಗದ ಸೀಟಿನಲ್ಲಿಟ್ಟು ಕಂಬಕ್ಕೆ ಗುದ್ದಿಸಿ ಕಾರು ಪಲ್ಟಿಯಾಗುವಂತೆ ನೋಡಿಕೊಳ್ಳಲಾಗಿದೆ. ಇದು ಪೂರ್ವ ನಿಯೋಜಿತ ಕೊಲೆ ಅಂತ ಆರೋಪಿಸುತ್ತಿದ್ದಾರೆ. ಇದೆಲ್ಲ ನಿಜವಾ? ಆಕೆಯನ್ನ ಅತ್ಯಾಚಾರ ಮಾಡೋಕೆ ಯತ್ನಿಸಿ ಆಕೆ ಒಪ್ಪದೇ ಇದ್ದಾಗ ಕೊಂದು ಮುಗಿಸಿದ್ರ? ಪೊಲೀಸ್ ತನಿಖೆಯೇ ಉತ್ತರ ಕೊಡಬೇಕು. ಇದೇ ವೇಳೆ ಈ ಪ್ರಕರಣದಲ್ಲಿ ಇನ್ನೊಂದು ಕುತೂಹಲಕಾರಿ ಸಂಗತಿ ಇದೆ. ಅಪಘಾತದಲ್ಲಿ ಮೃತಪಟ್ಟಿರೋದು ಕೇವಲ ನವೀನ ಮಾತ್ರ. ಆದ್ರೆ ಉಳಿದ 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕುಟುಂಬದವರಿಗೆ ಇಂತಹದ್ದೊಂದು ಅನುಮಾನ ಸೃಷ್ಟಿಯಾಗೋಕೆ ಈ ಅಂಶ ಪ್ರಮುಖ ಕಾರಣವಾಗಿದೆ. ಹೇಗೆ? ಅಪಘಾತದ ತೀವ್ರತೆ ಎಷ್ಟು? ಕಾರಿನಲ್ಲಿ ಎಲ್ಲರೂ ಕುಳಿತಿದ್ರ? ಸೀಟ್ ಬೆಲ್ಟ್ ಹಾಕೊಂಡಿದ್ರ? ಏರ್ ಬ್ಯಾಗ್ ತೆರೆದಿತ್ತ? ಈ ಎಲ್ಲ ಪ್ರಶ್ನೆಗಳಿಗೂ ಇನ್ನೂ ಅಧಿಕೃತ ಉತ್ತರ ಸಿಕ್ಕಿಲ್ಲ. ಈ ಮಧ್ಯೆ ಪೊಲೀಸರು ಅಪಘಾತ ನಡೆದ ಸ್ಥಳದಲ್ಲಿ ಡಿಟೈಲ್ ಆಗಿ ಪರಿಶೀಲನೆ ನಡೆಸಿದ್ದಾರೆ. ಕಾರು ವಶಕ್ಕೆ ಪಡೆದು ಫೋರೆನ್ಸಿಕ್ ತಜ್ಞರಿಂದ ಪರೀಕ್ಷೆ ಮಾಡಿಸಿದ್ದಾರೆ. ಬ್ರೇಕ್, ಸ್ಟೇರಿಂಗ್, ವಾಹನದ ಸ್ಪೀಡ್, ಡಿಕ್ಕಿಯ ಫೋರ್ಸ್, ತಾಂತ್ರಿಕ ದೋಷ ಎಲ್ಲವನ್ನು ಚೆಕ್ ಮಾಡಲಾಗುತ್ತೆ. ಇದು ನಿಜವಾಗಿಯೂ ಅಪಘಾತವೋ ಅಥವಾ ಉದ್ದೇಶಪೂರ್ವಕ ಅಪಘಾತವೋ ಅನ್ನೋದು ಫೋರೆನ್ಸಿಕ್ ಪರೀಕ್ಷೆಯಿಂದ ದೃಢವಾಗಲಿದೆ. ಇನ್ನು ಪೊಲೀಸರು ನವೀನಾಳ ಮೊಬೈಲ್ ಸೀಸ್ ಮಾಡಿದ್ದಾರೆ. ಉಳಿದ 3 ಮೊಬೈಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಕಾಲ್ ಡೀಟೇಲ್ಸ್, ಲೊಕೇಶನ್ ಡೇಟಾ, ಸಾಕ್ಷಿಗಳನ್ನ ಸಂಗ್ರಹಿಸುತ್ತಿದ್ದಾರೆ. ಅಪಘಾತಕ್ಕೂ ಮುನ್ನ ಯಾರಿಗೆ ಕರೆ ಮಾಡಿದ್ರು, ಯಾರ ಜೊತೆ ಮಾತಾಡಿದ್ರು, ಬೆಟ್ಟದಲ್ಲಿ ಎಷ್ಟು ಸಮಯ ಕಳೆದಿದ್ರು, ಎಲ್ಲ ಪ್ರಶ್ನೆಗಳಿಗೂ ಪೊಲೀಸರು ಉತ್ತರ ಹುಡುಕ್ತಿದ್ದಾರೆ. ಈ ನಡುವೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರ ಪ್ರಕಾರ ಅಶ್ವಿನಿ ಮತ್ತು ನವೀನ ಒಂದೇ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ವಿಷ್ಣು ಮತ್ತು ಶಿವಕುಮಾರ್ ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡಿದ್ರು. ಹುಟ್ಟುಹಬ್ಬ ಆಚರಣೆಗೆ ಅಂತ 4 ಒಟ್ಟಿಗೆ ತೆರಳಿದ್ರು. ಹಿಂದಿರುಗುವಾಗ ಅಪಘಾತ ಸಂಭವಿಸಿದೆ. ಆದ್ರೆ ಕುಟುಂಬದ ಆರೋಪಗಳನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಪ್ರಕರಣದ ಪ್ರತಿಯೊಂದು ಆಯಾಮದಲ್ಲೂ ತನಿಖೆ ನಡೆಯುತ್ತಿದೆ ಅಂತ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಕರಣ ಸಂಬಂಧ ಈಗ 3 ಬಂಧಿಸಲಾಗಿದೆ. ಅವರನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಬೇಕಿದೆ. ಅಲ್ಲದೆ ಮೃತಳ ವೈದ್ಯಕೀಯ ವರದಿ ಕೂಡ ಪೊಲೀಸರ ಕೈಗೆ ಬರಬೇಕು. ಫೋರೆನ್ಸಿಕ್ ಪರೀಕ್ಷೆ, ವೈಜ್ಞಾನಿಕ ಸಾಕ್ಷ್ಯಗಳು ಎಲ್ಲವನ್ನು ಪರಿಶೀಲಿಸಿದ ನಂತರವೇ ಅಸಲಿ ಸತ್ಯ ಬಹಿರಂಗವಾಗಲಿದೆ. ಈಗ ತನಿಖಾಧಿಕಾರಿ
ಅಧಿಕಾರಿಗಳ ಮುಂದೆ ಹಲವಾರು ಪ್ರಶ್ನೆಗಳಿವೆ. ಇದು ನಿಜಕ್ಕೂ ಅಪಘಾತವಾ ಅಥವಾ ಅಪಘಾತದ ರೂಪದಲ್ಲಿ ಬೇರೆ ಏನನ್ನಾದರೂ ಮುಚ್ಚಿ ಹಾಕುವ ಪ್ರಯತ್ನವಾ? ನವೀನಾಳ ದೇಹದ ಮೇಲಿನ ಗಾಯಗಳು ಅಪಘಾತಕ್ಕೆ ಹೊಂದಿಕೆ ಆಗ್ತಿದವಾ ಅಥವಾ ಅವು ಬೇರೆ ಕತೆ ಹೇಳುತ್ತಿವೆಯಾ? ಮೊಬೈಲ್ ಲೊಕೇಶನ್, ಸಿಸಿಟಿವಿ ದೃಶ್ಯಗಳು, ಮರಣೋತ್ತರ ಪರೀಕ್ಷೆ, ಫೊರೆನ್ಸಿಕ್ ವರದಿ, ಕಾರಿನ ತಾಂತ್ರಿಕ ಪರೀಕ್ಷೆ, ಈ ಎಲ್ಲ ಸಾಕ್ಷ್ಯಗಳು ದೊರೆತ ಬಳಿಕವೇ ರಹಸ್ಯದ ಅನಾವರಣವಾಗುತ್ತೆ. ಈ ಪ್ರಕರಣದಲ್ಲಿ 2 ಕಥೆಗಳಿವೆ. ಒಂದು ಪೊಲೀಸರ ಪ್ರಾಥಮಿಕ ಮಾಹಿತಿ, ಇದು ರಸ್ತೆ ಅಪಘಾತ. ಮತ್ತೊಂದು ಕುಟುಂಬದ ಆರೋಪ, ಇದು ಪೂರ್ವ ನಿಯೋಜಿತ ಕೊಲೆ. ಈ 2ರ ಮಧ್ಯೆ ನಿಂತಿರೋದು ಸಾಕ್ಷ್ಯ. ಎಲ್ಲವೂ ದೊರೆತ ಮೇಲೆ ನವೀನಾಳ ಸಾವಿನ ನಿಜವಾದ ಕತೆ ಬಯಲಾಗುತ್ತೆ. ಅಲ್ಲಿಯವರೆಗೂ ಇದು ಆರೋಪವಷ್ಟೇ. ನವೀನಾಳ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ. ಒಂದು ಹುಟ್ಟುಹಬ್ಬ, ಒಂದು ಕಾರು, ಒಂದು ಬೆಟ್ಟ, 4 ಸ್ನೇಹಿತರು. ಆದ್ರೆ ಮನೆಗೆ ಹಿಂದಿರುಗಿದ್ದು ಒಂದು ಶವ ಮಾತ್ರ. ಆ ಕಾರಿನೊಳಗೆ ಆ ಕೊನೆಯ ಕ್ಷಣದಲ್ಲಿ ನಿಜಕ್ಕೂ ಏನಾಯ್ತು? ಈ ಪ್ರಶ್ನೆಗೆ ಉತ್ತರ ನೀಡಬೇಕಿರೋದು ತನಿಖೆ ಮಾತ್ರ. ಸತ್ಯ ಗೊತ್ತಾಗಬೇಕು ಅಂದ್ರೆ ಪೂರ್ಣ ಪ್ರಮಾಣದ ತನಿಖೆ ಮುಗಿಬೇಕು. ಅಲ್ಲಿಯವರೆಗೆ ನೀವು ಕಾಯಲೇಬೇಕು. ಇಂತಹ ನೈಜ ಅಪರಾಧ ಪ್ರಕರಣಗಳ ಆಳವಾದ ವಿಶ್ಲೇಷಣೆಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.